ಧಾರ್ಮಿಕ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಮಿಥುನ ರಾಶಿಯ ವೀಕ್ಷಕರಿಗೆಲ್ಲರಿಗೂ ಸಹ ಶುಭವಂದನೆಗಳು. ಸ್ನೇಹಿತರೆ, ಮಿಥುನ ರಾಶಿಯ 2026 ರಾಶಿ ವರ್ಷದ ಬಗ್ಗೆ ಆಲ್ರೆಡಿ 2 ವಿಡಿಯೋ ನಾನು ಮಾಡಿದ್ದೀನಿ. ಇದು ಸಪ್ರೇಟಾಗಿ ಜಸ್ಟ್ ವಿದ್ಯಾರ್ಥಿಗಳಿಗೋಸ್ಕರ, ಹಾಗೆಯೇ ಮದುವೆ ಆಗೋಕ್ಕೋಸ್ಕರ ಪ್ರಯತ್ನ ಪಡ್ತಿರ್ತಕ್ಕಂಥ ವ್ಯಕ್ತಿಗಳಿಗೆ, ಮತ್ತು ವ್ಯಾಪಾರ ಹಾಗೂ ಉದ್ಯೋಗ ಮಾಡ್ತಿರ್ತಕ್ಕಂಥ ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳಿಗೋಸ್ಕರನೇ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ದಯವಿಟ್ಟು ವಿಡಿಯೋ ಎಂಡ್ವರೆಗೂ ನೋಡಿ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ತುಂಬ ಆಸಕ್ತಿ ಹೆಚ್ಚಿರುತ್ತದೆ. ಈ ಒಂದು ವರ್ಷದಲ್ಲಿ ಉನ್ನತ ಶಿಕ್ಷಣ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರೀಲಿಕ್ಕೆ, ಅಂದರೆ ಕಾಂಪಿಟೇಟಿವ್ ಎಕ್ಸಾಮು, ನರ್ಸಿಂಗ್ ಏನಾದರೂ ನೀವು ಕೋರ್ಸ್ ಮಾಡ್ತಿದ್ದೀರಾ ಅಂದರೆ, ಅಥವಾ ಹೊಸದಾಗಿ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಅಂದರೆ, ಈ ಇಯರು ನಿಮಗೆ ತುಂಬ ಲಕ್ಕಿ ಇಯರ್ ಅಂತಲೇ ಹೇಳ್ಬೋದು. ಈ ಒಂದು ವರ್ಷದಲ್ಲಿ ನಿಮಗೆ ಓದಿನಲ್ಲಿ ಆಸಕ್ತಿ ಜಾಸ್ತಿ ಇರೋದ್ರಿಂದ ನೀವು ಯಾವುದೇ ಎಕ್ಸಾಮ್ ಕಟ್ಬೋದು, ಅಥವಾ ಬೇರೆ ಒಂದು ಕ್ಷೇತ್ರಕ್ಕೆ ನೀವು ಕಾಲಿಟ್ಟು ಅಲ್ಲಿ ಏನಾದರೂ ನೀವು ಓದಿ ಸಾಧನೆ ಮಾಡಬೇಕು ಅಂತಂದರೆ ಈ ಇಯರು ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ. ದಯವಿಟ್ಟು ನೀವು ಅದನ್ನು ಮಾಡ್ಕೋಬೋದು, ಅದರಲ್ಲೇನು ತೊಂದರೆಗಳು ಆಗೋದಿಲ್ಲ ಅಂತಲೇ ಇಲ್ಲಿ ನಮಗೆ ಪಂಚಾಂಗದಲ್ಲಿ ಕಾಣ್ತಾ ಇದೆ. ಇನ್ನು ಶಾಲೆ ಮತ್ತು ಕಾಲೇಜಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಅಷ್ಟೇ ಅನ್ನೋದಿಲ್ಲ, ಹೊರಗಡೆ ನೀವು ಬೇರೆಯವ್ರ ಹತ್ರ ಏನಾದರೂ ಕಲಿಕೆಯಲ್ಲಿ ತೊಡಗಿದ್ದೀರಾ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈ ಕೆಲವೊಂದು ಉದ್ಯೋಗ ಕ್ಷೇತ್ರಗಳಿದ್ದಾವೆ. ಪತ್ರಿಕಾ ರಂಗ ಇರ್ಬೋದು, ಅಲ್ಲಿ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಅಂದರೆ ಹಿರಿಯ ಪತ್ರಕರ್ತರು, ಸೀನಿಯರ್ ಜರ್ನಲಿಸ್ಟ್ ಏನಿರ್ತಾರೆ ಅವ್ರ ಕೆಳಗಡೆ ಜೂನಿಯರ್ ಜರ್ನಲಿಸ್ಟ್ ಆಗಿ ಕೂಡ ಇವರು ಟ್ರೈನಿಂಗ್ ತೊಗೊತಿರ್ತೀರ. ಸೊ ನೀವು ಕೂಡ ವಿದ್ಯಾರ್ಥಿಗಳೇ ಅಲ್ಲಿ. ಹಾಗೆಯೇ ಸಿನಿಮಾ ರಂಗದ ಕ್ಷೇತ್ರಗಳಲ್ಲಿ ಬರವಣಿಗೆಗೆ ತುಂಬ ಪ್ರಾಮುಖ್ಯತೆ ಇರುತ್ತೆ. ಅಲ್ಲಿ ನಿಮ್ಮ ಒಂದು ಬರವಣಿಗೆ ಏನಿದೆ ಸೂಕ್ಷ್ಮತೆ ಮತ್ತು ನಿಖರತೆಯನ್ನು ಕಾಣುತ್ತೆ. ಅಲ್ಲಿ ನೀವು ಕೆಲಸ ಮಾಡೋಕ್ಕೆ ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ಈ ಒಂದು ಇಯರ್ ನೀವು ಅಲ್ಲಿ ಮಾಡ್ಬೋದು. ನಿಮ್ಮ ಅತ್ಯುತ್ತಮ ಬರವಣಿಗೆಯಿಂದ ನಿಮ್ಮ ಉದ್ಯೋಗದಲ್ಲಿ ಸಹ ಒಳ್ಳೆಯ ಸ್ಥಾನಮಾನ ಸಿಗುತ್ತೆ. ಏನಂದರೆ ಡೈಲಾಗ್ ರೈಟರ್ ಇರ್ಬೋದು, ಚಿತ್ರಕಥೆ, ಸಂಭಾಷಣೆ, ಈ ಥರ ಏನು ಬರೀತಿರ್ತೀರಲ್ಲ, ನಿಮ್ಮ ಒಂದು ಸ್ಕಿಲ್ನ ನೀವೇನಾದರೂ ಯೂಸ್ ಮಾಡಿ ಚೆನ್ನಾಗಿ ಬರೀತಿದ್ದೀರಾ ಅಂತ ಗೊತ್ತಾದರೆ ನಿಮಗೆ ಅವಕಾಶದ ಜೊತೆಗೆ ಅಲ್ಲಿ ನಿಮಗೆ ಸನ್ಮಾನಗಳು ಸಿಗ್ತವೆ. ಆಮೇಲೆ ನೀವು ಏನೇ ಬರೆದ್ರು, ಏನೇ ನೀವು ಒಂದು ಚಿತ್ರಕಥೆ ಬರೆದ್ರು ಕೂಡ ನಿಮಗಲ್ಲಿ ಒಂದು ಗುರುತಿಸ್ತಾರೆ ನಿಮ್ಮನ್ನು. ಇವರು ಚೆನ್ನಾಗಿ ಬರೀತಾರೆ, ಚೆನ್ನಾಗಿ ಡೈಲಾಗ್ಸ್ ಬರೀತಾರೆ ಅಂತ. ಸೊ ನೀವು ವಿದ್ಯಾರ್ಥಿಗಳಾಗಿ ಅಲ್ಲಿ ಕಲಿತಾ ಇದ್ದಾಗೂ ಕೂಡ ನೀವು ನಿಮ್ಮ ಒಂದು ಲೈಫ್ನ ಬಿಲ್ಡ್ ಮಾಡ್ಕೋಬೋದಲ್ಲಿ ನೀವು, ಆಯಿತಾ. ಕ್ಯಾರಿಯರ್ ಅಂತ ಏನು ಕರಿತೀವಿ, ಕ್ಯಾರಿಯರ್ನ ನೀವು ಬಿಲ್ಡ್ ಮಾಡ್ಕೋಬೋದಲ್ಲಿ. ಇದು ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೋಸ್ಕರನೇ ಈ ಒಂದು ವಿಡಿಯೋ. ಇನ್ನು ಗುರುಬಲ ಇರೋದ್ರಿಂದ ಮಿಥುನ ರಾಶಿಯವರಿಗೆ ಕಂಕಣ ಬಲ ಕೂಡಿ ಬಂದಿದೆ. ಇವಾಗ ಯಾರ್ಯಾರು ಮದುವೆಗೋಸ್ಕರ ಕಾಯ್ತಿದ್ದೀವಿ, ಇನ್ನು ಮದುವೆ ಆಗಿಲ್ಲ ಗುರುಗಳೇ, ಹುಡುಗಿನ ಹುಡುಕ್ತಿದ್ದಾರೆ ಮನೆಯಲ್ಲಿ, ನಾವು 2-3 ವರ್ಷದಿಂದ ಹುಡುಕ್ತಿದ್ದೀವಿ, ಹುಡುಗಿ ಎಲ್ಲ ಸಿಗ್ತಿಲ್ಲ ಅಂತ ನೀವು ಕಾಯ್ತಾ ಇದ್ರೆ, ಅಥವಾ ಹುಡುಗಿರಾಗಿದ್ದರೆ ಒಳ್ಳೆ ಹುಡುಗ ಸಿಕ್ಕಿಲ್ಲ ಅಂತ ನೀವೇನಾದರೂ ವೆಯ್ಟ್ ಮಾಡ್ತಾಯಿದ್ರೆ, 2026 ಇಸ್ ದ ಬೆಸ್ಟ್ ಇಯರ್ ಫಾರ್ ಯುವರ್. ಯಾಕೆಂದರೆ ನೀವು ಈ ಒಂದು ಇಯರಲ್ಲಿ ನೀವು ಸಣ್ಣ ಪ್ರಯತ್ನ ಮಾಡಿದರೂ ಸಹ ನಿಮಗೆ ಒಳ್ಳೆಯ ಹುಡುಗ ಅಥವಾ ಹುಡುಗಿ ಸಿಗುವಂಥ ಚಾನ್ಸಸ್ ತುಂಬ ಇದೆ. ಈ ಒಂದು ಚಾನ್ಸ್ನ ನೀವು ಮಿಸ್ ಮಾಡಿಕೊಂಡ್ರೆ ಮತ್ತೆ ನಿಮಗೆ ಕಷ್ಟ ಆಗುತ್ತೆ. ಸೊ ಈ ಒಂದು ಇಯರಲ್ಲಿ ನಿಮಗೆ ಗುರುಬಲ ಇರೋದ್ರಿಂದ ನೀವು ಸತ್ಯನಾರಾಯಣ ಪೂಜೆನ ಮಾಡಿಸ್ಬೋದು ಮನೇಲಿ. ಸತ್ಯನಾರಾಯಣ ಪೂಜೆ ಮಾಡಿಸೋದ್ರಿಂದ ನಿಮ್ಮ ಎಲ್ಲ ಆಕಾಂಕ್ಷೆಗಳು ಸಹ ಈಡೇರ್ತವೆ. ಅದಕ್ಕೆ ದೇವಸ್ಥಾನದಲ್ಲಿ ಕೂಡ ನೀವು ಸಾಮೂಹಿಕವಾಗಿ ಮಾಡಿಸ್ಬೋದು, ಅಥವಾ ನೀವೇ ಪ್ರೈವೇಟಾಗಿ ಮನೇಲಿ ಕೂಡ ಮಾಡಿಸ್ಬೋದು. ಈ ಥರ ಮಾಡಿಸೋದ್ರಿಂದ ನಿಮಗೆ ಕಂಕಣ ಭಾಗ್ಯ ಸಹ ಕೂಡ ಬರುತ್ತೆ. ಓಕೆನಾ. ಮದುವೆಗೋಸ್ಕರ ನೀವು ಎಷ್ಟು ವರ್ಷದಿಂದ ವೆಯ್ಟ್ ಮಾಡ್ತಿದ್ರು, 2026ಅಲ್ಲಿ ನಿಮಗೆ ಮದುವೆ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಇನ್ನು ಮದುವೆ ಆಗಿದೆ, ಮಕ್ಕಳಾಗಿಲ್ಲ, ಆಲ್ಮೋಸ್ಟ್ ಅಲ್ಲಿ 2 ವರ್ಷ ಆಯಿತು, 3 ವರ್ಷ ಆಯಿತು, 5 ವರ್ಷ ಆಯಿತು, ಮಗು ಆಗಿಲ್ಲ ಅಂತ ನೀವೇನಾದರೂ ವೆಯ್ಟ್ ಮಾಡ್ತಾಯಿದ್ರೆ ಒಂದು ಸಲ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡ್ಕೊಂಬನ್ನಿ. ಈ ವರ್ಷ ನಿಮಗೆ ಗುರುಬಲ ಇರೋದ್ರಿಂದ ನೀವು ಆ ಗುರುಬಲದ ಜೊತೆಗೆ ದೇವರ ಆಶೀರ್ವಾದನೂ ಕೂಡ ಪಡ್ಕೊಳೋದು ಇನ್ನೂ ಒಳ್ಳೆಯದು ಅಂತಲೇ ನಮ್ಮ ಅನಿಸಿಕೆ. ನೀವು ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡ್ಕೊಂಬನ್ನಿ, ನೀವು ಸ್ವಲ್ಪ ದಿನದಲ್ಲೇ ಗುಡ್ ನ್ಯೂಸ್ ಕೊಡೋದು ಗ್ಯಾರಂಟಿ ಅಂತಲೇ ಹೇಳ್ಬೋದು. ಇನ್ನು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಹಣಕಾಸಿನ ವಿಚಾರದಲ್ಲಿ ತುಂಬ ಅಧಿಕ ಲಾಭ ಅಂತಲೇ ಹೇಳ್ಬೋದು. ಈ ಒಂದು 2026 ಇಯರಲ್ಲಿ ಮಿಥುನ ರಾಶಿಯವರಿಗೆ ಜೂನ್ವರೆಗೂ ನಾರ್ಮಲ್ ಇರುತ್ತೆ. ಅತ್ಯಂತ ಜಾಸ್ತಿ ಬಿಸ್ನೆಸ್ ಏನು ಆಗ್ತಾ ಇರೋಲ್ಲ, ನಾರ್ಮಲಾಗಿ ನಡೀತಿರುತ್ತೆ. ಬಟ್ ಜೂನ್ ಆದಮೇಲೆ ಅವರ ಒಂದು ವ್ಯವಹಾರ ಕ್ಷೇತ್ರಗಳೇನಿದ್ದಾವೆ, ಎಕ್ಸಾಂಪಲ್ ಡಿಪಾರ್ಟ್ಮೆಂಟಲ್ ಸ್ಟೋರ್ ಇಟ್ಕೊಂಡಿರ್ಬೋದು, ಬಟ್ಟೆ ಶಾಪ್ ಇಟ್ಕೊಂಡಿರ್ಬೋದು, ಬ್ಯೂಟಿ ಪಾರ್ಲರ್ ಇಟ್ಕೊಂಡಿರ್ಬೋದು, ಲೇವಾದೇವಿ ಬಿಸ್ನೆಸ್ ಮಾಡ್ತಿರ್ಬೋದು, ಅಥವಾ ಟ್ರಾವೆಲ್ ಏಜೆನ್ಸಿ ಇಟ್ಕೊಂಡಿರ್ಬೋದು, ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಇರ್ಬೋದು, ಅಥವಾ ರಿಯಲ್ ಎಸ್ಟೇಟ್ ಮಾಡ್ತಿರ್ಬೋದು.
ಇಲ್ಲ ಇದಕ್ಕಿಂತ ದೊಡ್ಡ ಉದ್ಯಮ ಅಂದರೆ ಸಿನಿಮಾ ರಂಗದಲ್ಲಿರ್ಬೋದು, ನೀವು ಧಾರಾವಾಹಿ ರಂಗದಲ್ಲಿರ್ಬೋದು, ಪ್ರೊಡ್ಯೂಸರ್ ಆಗಿದ್ರಿ ಅಂದರೆ ಇಲ್ಲಿ ನಿಮಗೆ ಸಿಕ್ಕಾಬಟ್ಟೆ ಧನ ಲಾಭ ಇದೆ ಅಂತಲೇ ಹೇಳ್ಬೋದು. ಈ ಒಂದು ವರ್ಷ ಜಯ ನಿಮ್ಮದೇ. ಟೋಟಲಿ ದಿಸ್ 2026 ಈಸ್ ಎ ಮಿಥುನ ರಾಶಿ ಲಕ್ಕಿ ಇಯರ್ ಅಂತಲೇ ಹೇಳ್ಬೋದು ನಾವು. ಓಕೆನಾ. ಈ ಸಿನಿಮಾ ಕ್ಷೇತ್ರದಲ್ಲಿ ಇರೋರಿಗಂತೂ ಕೋಟಿ ಗಂಟಲೆ ಲಾಭ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಸಣ್ಣ ಪುಟ್ಟ ವ್ಯವಹಾರ ಮಾಡೋರಿಗೆ ಲಕ್ಷ ಗಂಟಲೆ ಇರುತ್ತೆ. ಇನ್ನು ಬೀದಿ ವ್ಯಾಪಾರ ಮಾಡ್ತಿದ್ದೀರಾ, ಚಿಕ್ಕದಾಗಿ ವ್ಯಾಪಾರ ಮಾಡ್ತಿದ್ದೆ ಅಂದರೆ ನಿಮಗೆ ನಿಮ್ಮದೇ ಆದ 1000 ಗಂಟಲೆ ಲಾಭ ಇರುತ್ತೆ ಅಂತಲೇ ಹೇಳ್ಬೋದು. ಟೋಟಲಿ ಈ ಒಂದು ವರ್ಷ ಲಾಭದಾಯಕವಾಗಿದೆ. ವಿದ್ಯಾರ್ಥಿಗಳಿಗೆ ಆಗಲಿ, ಉದ್ಯೋಗಸ್ಥರಿಗಾಗಲಿ, ಸ್ವಂತ ಬಿಸ್ನೆಸ್ ಮಾಡೋರಿಗಾಗಲಿ ಎಲ್ರಿಗೂ ಕೂಡ ತುಂಬ ಒಳ್ಳೆಯದಾಗಿದೆ.